ಗಾಡಿ ಪಂಚರ್ ಆಗ್ಬಿಟ್ಟು ಎಲ್ಲವಿ ತಬ್ಲಿ ಮಗಳ ಕುಂತಾರೆ ಎಲ್ಲವಿ ಒಂದ್ ಚಪ್ಲಿನ ಇಲ್ ಬಿಟ್ರ ಇನ್ನೊಂದ್ ಚಪ್ಲಿ ತಗೋಗಿ ಬೇರೆದಿಕ್ ಬಿಡ್ಬೇಕು. ಹಂಗಾದ್ರ ಕದಿಲ್ಲ. ಚೆನ್ನಾಗಿ ಊಟ ಕೊಟ್ರು, ಅನ್ನ ಸಾರು ಪಾಯಸ ಕರಾವಳಿ ನಿಮ್ದೇ ಊಟ ಮಾಡ್ಕೊಂಡು ಈಗ ಎಲ್ಲರೂ ಬೆಚ್ಚ ಹೇಳ್ಕೊಂಡು ಎಲ್ಲಿಗೆ ಹೋಯ್ತೇವೆ ಅಂದ್ರ. ಹೈ ಗಾಯ್ಸ್, ಎಲ್ರಿಗೂ ಭೀಮ್ ನಮಸ್ತೆ, ಶುಭಾಶಯಗಳು. ಇವತ್ ನಾವ್ ಎಲ್ಲಿಗೆ ಹೋಯ್ತೀವಿ ಅಂತ ನಿಮ್ಗೆ ಮುಂದೆ ತೋರಿಸ್ತೀವಿ ಬನ್ನಿ. ನೋಡಿ ಗಾಯ್ಸ್, ನಾನು ಇವ್ರನ್ನೆಲ್ಲ ಕರ್ಕೊಂಡು ಒಂದ್ ಲಾಂಗ್ ಡ್ರೈವ್ ಹೋಯ್ತೀನಿ ಭೀಮ್ ನಮಸ್ತೆ ಅಂತ. ಇವ್ ಮಾತ್ರ 3-4 ಹುಡುಗರಿ ಬೀಳ್ಸ್ಕೊತಾನ ಒಟ್ಟಲ್ಲಿ ಇವತ್ತು. ಇವರು ಕಂತಮದಪ್ಪನ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ಬಿಟ್ಟು 11 ಗಂಟೆ ಹೇಳಿದ್ರ, ಈಗ 12:15 ಆಗದೆ. ಈಗ ಇಷ್ಟೊತ್ತಾರು ಇನ್ನು ಬಿಟ್ಟಿಲ್ಲ. ಇವ ನೋಡಿದ್ರ ನೀವ್ರಿ ಕಳೋದು 1 ಗಂಟೆ ಟೈಮ್ ಮಾಡೋಣ. ಇವನು ನೋಡಕ್ ನೋಡೋದು ಎಲ್ಲಾರನ್ನೂ ಕಾಯ್ಕೊಂಡು ಇವ್ನು ತಲೆ ಕಟ್ಟಿದ ಕೆಳಕ್ ಕುಂತಾನ. ಇವ ನೋಡ್ರ ಬತ್ನಿ ಅಂದ್ಬಿಟ್ಟು ಈಗ ನೀವ್ ಹೋಗಿ ನಾ ಮಣ್ಣ ಜೊತೆಗೆ ಬತ್ನಿ ಅಂತಾನ. ಎಲ್ಲಾರು ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಯ್ತಾವೆ. ಎಲ್ಲಿಗೆ ಅಂದ್ರ ಕಂತಮದಪ್ಪನ ಬೆಟ್ಟಕ್ಕೆ ಫಸ್ಟ್ ಹೋಯ್ತಿವಿ, ಆಮೇಲೆ ಸಂಗಮಕ್ಕೆ ಹೋಯ್ತಿವಿ. ಬನ್ನಿ ಇವತ್ತು ಅಮಾವಾಸ್ಯೆ ದಿನ ಹೆಂಗ್ ಊಟ ಕೊಡ್ತಾರ, ಏನೇನ್ ಊಟ ಕೊಡ್ತಾರ ನೋಡ. ಎಲ್ಲನೇ ಇದೇ ತರಗನಳ್ಳಿ, ನಮ್ ಮುಳ್ಳಳ್ಳಿಯಿಂದ ಒಂದ್ 7 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಕಂದಮದಪ್ಪನ ಬೆಟ್ಟ ಇಲ್ಲೇ ಇರೋದು. ಕಂದಮದಪ್ಪನ ಬೆಟ್ಟ ಅಂದ್ರೆ ನಮ್ ಕಡೆ ಫುಲ್ ಫೇಮಸ್. ಅದೇ ರೀತಿ ತರಗನಳ್ಳಿನೂ ಅಷ್ಟೇ ಫೇಮಸ್. ಇಲ್ಲಿ ಕಂದಮದಪ್ಪನ ಬೆಟ್ಟಾಗ ತರಗನಳ್ಳಿ ಅಂದ್ರೆ ಫೇಮಸ್. ಬನ್ನಿ ಕಂದಮದಪ್ಪನ ಬೆಟ್ಟ ಹೆಂಗಿದ್ದು ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ, ಡೀಪ್ ಆಗಿ ತೋರಿಸ್ತೀನಿ. ಬನ್ನಿ ಫುಲ್ ಎಂಜಾಯ್ ಮಾಡ್ರಿ. ಈ ತರ ಫ್ರೆಂಡ್ಸ್ ಗಳ ಮಧ್ಯ ಈ ತರ ಹೋಗಿ ಸುತ್ತಾಡ್ಬೇಕು. ಇನ್ನೊಂದ್ರೆ ಜೀವನ ಏನಕ್ಕೆ ವೇಸ್ಟ್. ಜೀವನದಲ್ಲಿ ಫ್ರೆಂಡ್ಸ್ ಗಳ ಜೊತೆ ಜಾಲಿ ಮಾಡಿಲ್ಲ ಅಂದ್ರೆ ಜೀವನ ಕಷ್ಟನೇ. ಕಷ್ಟ ಅನಿಸ್ತಾಗಲ್ಲ ಈ ತರ ಫ್ರೆಂಡ್ಸ್ ಗಳ ಜೊತೆ ಹೋಗಿ ಎಂಜಾಯ್ ಮಾಡ್ಬೇಕು. ಹಂಗಾರ ಕಷ್ಟ ಅಂದ್ರೆ ನೆನಪು ಬರಲ್ಲ. ನೋಡಿ ಗಾಯ್ಸ್, ಇದೆ ಕಂದಮದಪ್ಪನ ಬೆಟ್ಟ. ಸುತ್ತ ಪ್ರಕೃತಿ ತುಂಬಾ ಸುಂದರವಾಗದ. ಸುತ್ತ ನೋಡಿದ್ರಿ ಮರ ಗಿಡಗಳು, ಬೆಟ್ಟ ಮಾತ್ರ ಸಖತ್ತಾಗದ. ಈ ತಿಪ್ಪತ್ ತುಂಬಾ ಕಷ್ಟ ಪಡ್ಬೇಕು. ಬೈಕ್ ತುಂಬಾ ಕಷ್ಟ. ನೋಡಿ ಎಷ್ಟು ಪ್ರಕೃತಿ ಮಾತ್ರ ಸಖತ್ತಾಗದ. ಫುಲ್ಲು ಜಾಲಿ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಬರೀ ನೀವು ಚಪ್ಲಿ ಹೆಂಗ್ ಬಿಡ್ಬೇಕು ಹೇಳ್ಕೊಡ್ತೀನಿ ಬೈದೆ. ಈಗ ಒಂದ್ ಚಪ್ಲಿನ ಇಲ್ ಬಿಟ್ರ ಇನ್ನೊಂದ್ ಚಪ್ಲಿ ತಗೋಗಿ ಬೇರೆದಿಕ್ ಬಿಡ್ಬೇಕು. ಹಂಗಾದ್ರ ಕದಿಲ್ಲ. ಯಾಕಂದ್ರ 2 ಚಪ್ಲಿನ ಒಟ್ಟೆ ಹಾಕೊಂಡ್ರ ಕದ್ ಬಿಡ್ತಾರ. ಅದಕ್ಕೆ ಒಂದೊಂದ್ ಚಪ್ಲಿನ ದೂರ ಬಿಡ್ಬೇಕು. ಕುಂತ್ಕೊಳ್ಳಿ. ದೇವರ ನೋಡಿಲ್ಲ ಬಂದ ತಕ್ಷಣ ಹುಡುಕ್ ಕುಂತಾರ. ಇನ್ನು ಕೈ ತೊಳ್ಕೊಂಡು ಇಲ್ಲಿಗೆ ಬಂದ್ಬಿಟ್ರ ಡೈರೆಕ್ಟ್. ಇದೆ ಕಂದಮದೇಶ್ವರನ ಬೆಟ್ಟ ಮೇಲೆ ಇರೋ ದೇವಸ್ಥಾನ. ಇವಾಗ ಹೊಸ ದೇವಸ್ಥಾನ ಕಟ್ತಾವ್ರ, ಇನ್ನೂ ಕಟ್ಟಿಲ್ಲ. 1/4 ಭಾಗ ಆಗಿರ್ಬೇಕು. ಆದಷ್ಟು ಬೇಗ ದೇವಸ್ಥಾನ ಆದ್ರ ಇಲ್ಲಿಗೆ ದೀಪಾವಳಿ ಹಬ್ಬಕ್ಕ ಫುಲ್ ಗ್ರ್ಯಾಂಡ್ ಆಗಿ ಹಬ್ಬ ಮಾಡ್ತಾರೆ. ಇಲ್ಲಿ ಅದ್ ಮಾತ್ರ ಫುಲ್ ಸಕ್ಕತ್ತಾಗಿ ಮಾಡ್ತಾರ. ದೀಪಾವಳಿ ಹಬ್ಬಕ್ಕೆ ಬೇಕಾದ್ರೆ ಬನ್ನಿ ಎಲ್ಲಾರು ನೋಡಿ. ಇಲ್ಲೇ ಕೊಂಡ ನಡೀತೆ. ಇಲ್ಲಿ ನೋಡಿ ದೇವಸ್ಥಾನ ಹೊಸ್ತಾಗಿ ಚೆನ್ನಾಗ್ ಕಟ್ತಾವ್ರ. ಹೊಸ್ತಾಗಿ ಇವ್ರು ನೋಡ್ರ ಊಟ ಫಸ್ಟ್ ಹೋಗಿ ಊಟ ಮಾಡ್ಕೊಂಡು ಆಮೇಲೆ ದೇವಸ್ಥಾನಗಳಿಗೆ ದೇವ್ರ ನೋಡಕ್ ಬರ್ತಾವ್ರ. ಇದು ನಮ್ಮ ಮೈಕ್ಳದು ಫ್ಯಾಷನ್. ಎಷ್ಟು ಚೆನ್ನಾಗಿ ಕಾಣ್ತದ ವ್ಯೂ ಪಾಯಿಂಟ್. ಅದಕ್ಕೆ ಪ್ರಕೃತಿನ ಎಲ್ಲಾರು ತುಂಬಾ ಇಷ್ಟ ಪಡೋದು. ಇಲ್ಲೇ ಅಕ್ಕಪಕ್ಕದ ಹಳ್ಳಿಗಳು ಕಾಣ್ತಾವ್ ನೋಡಿ. ಸಟ್ಟಳ್ಳಿ, ಕಡಬೂರು, ಮಂಗಳೂರು. ಈ ಕಡೆ ಹೋದ್ರ ಯಾಲಳ್ಳಿ. ನಾವು ಇಲ್ಲಿಗ ಬಂದಾಗ ನೆನಪಾಗೋದು ಅಂದ್ರೆ ನಮ್ದು NSS ಕ್ಯಾಂಪ್. ನಾವು 2nd ಇಯರ್ ಡಿಗ್ರಿ ಓದ್ತಿರ್ಬೇಕಾದ್ರ NSS ಕ್ಯಾಂಪ್ ಬಂದು ಇಲ್ಲೆಲ್ಲಾನು ಕ್ಲೀನ್ ಮಾಡಿದ್ನೋ. ಅವಾಗ ತುಂಬಾ ಚೆನ್ನಾಗಿತ್ತು ಬಿಡಿ. ಆಗ ಎಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಇರ್ತಿದ್ನೋ. ನಾವು ಸ್ವಯಂ ಸೇವಕರೆಲ್ಲ ಇಲ್ಲೆಲ್ಲ ಬಂದು ಕ್ಲೀನ್ ಮಾಡಿ ಸೆತ್ತಗಳನ್ನೆಲ್ಲ ಕಿತ್ತಿ ಬೆಂಕಿ ಹಾಕಿ ವೇಸ್ಟ್ ಎಲ್ಲ ಇವ್ರು ನಾನು ಹೇಳೋದನ್ನ ಕೇಳ್ತಾ ನಿಂತಾರೆ ಇಲ್ಲಿ. ಮುಖ ಪ್ರೇಕ್ಷಕರು ಚೆನ್ನಾಗಿ ಊಟ ಕೊಟ್ರು, ಅನ್ನ ಸಾರು ಪಾಯಸ ಕರಾವಳಿ ನಿಮ್ದೇ ಊಟ ಮಾಡ್ಕೊಂಡು ಈಗ ಎಲ್ಲರೂ ಬೆಚ್ಚ ಹೇಳ್ಕೊಂಡು ಎಲ್ಲಿಗೆ ಹೋಯ್ತೇವೆ ಅಂದ್ರ ಸಂಗಮಕ್ಕೆ ಹೋಯ್ತೇವೆ. ಅಲ್ಲೊಂದ್ಸತ ಊಟ ಮಾಡ್ಕೊಳ್ಳೋದು. ಜೀವನದಲ್ಲಿ ಯಾರು ಮೋಸ ಮಾಡಿದ್ರಿ ಒಟ್ಟ ಮಾತ್ರ ಮೋಸ ಮಾಡ್ಕೊಬಾರ್ದು. ನಾವ್ ಬೇರೆ ಕಂತಮದಪ್ಪನ ಬೆಟ್ಟದಿಂದ ಬಂದು ಸಂಗಮಕ್ಕೆ ಊಟ ಮಾಡೋಂತ ಹೋದ್ರ ಗಾಡಿ ಪಂಚರ್ ಮಾಡ್ಕೊಬಿಡನೆ. ಇಲ್ಲಿ ಎಲ್ಲ ಗಾಡಿ ಓಡಿಸಿದಕ್ಕೆ ಇವನೇ ಶಿವಕುಮಾರ್ ಗಾಡಿ ಓಡಿಸಿದ್ದು ಅಲಿಯಾಸ್ ತಮ್ಮ. ನಮ್ ರಾಮ ಬೀಗನ ಯಾರ ಎತ್ಕೊಬಿಡ್ರ ಕೇಳ ಹೆಂಗ್ ಕೇಳ ರಿಕ್ವೆಸ್ಟ್ ಮಾಡಿ ಕೊಡ್ತಾರ. ಹಂಗಾರ 10 ರೂಪಾಯಿ ದಾನ ಮಾಡಿ ಗಾಡಿ ಬೇಗ ಕೊಡ್ಬೇಕು ಅಂದ್ರೆ 100 ರೂಪಾಯಿ ಕೊಡು. ಈಗ ಇವನ್ ಮೇಲೆ ಡೌಟ್. ಆದ್ರ ನಿಜವಾಗ್ಲೂ ಗಾಡಿ ಬೇಗ ಎತ್ಕೊಂಡ್ರ ಯಾರು ನಾನು ಬೇಗ ಎತ್ಕೊಂಡ್ರೆ ಅದು ಗಾಡಿ ಪಂಚರ್ ಆಗ್ಬಿಟ್ಟು ಎಲ್ಲವಿ ತಬ್ಲಿ ಮಗಳ ಕುಂತಾರೆ. ಎಲ್ಲವಿ ಅಲ್ಲ ಇಲ್ಲ ಕಿಸ್ಬಿಡ್ದು 1 ಅವರ್ ಸದ್ಯಕ್ಕೆ ಪಂಪ್ ತಂದ್ಕೊಡ್ರು ತರನಾಳಿ ಅವರು. ಇವ್ರಿಗೆ ಒಂದು ಹೃದಯಪೂರ್ವಕ ಧನ್ಯವಾದಗಳು.
ಬಡೇ ಜಲ್ದಿ ನಾವು ಹಿಮಾಲಯ ಕೊಟ್ಬಿಟ್ಟವ್ರ ಅಣ್ಣಂಗ ಈಗ ಈ ಗಾಡಿ ಇಸ್ಕೊ ಹೋಯ್ತಾವೆ ಬೇಗ ಬೇಗ ಸಂಗಮ್ ಹೋಗ್ಬೇಕು ಹೊಟ್ಟೆ ಬೇರೆ ಹಸಿತದ ಇಲ್ಲಿ ಹಾ ಬಾಯ್ ನಡ್ರಿ ನಡ್ರಿ ನೀವು ಫುಲ್ ಖುಷಿಗೆ ಮರಿ ಒಂದು ಹೊಸ ಗಾಡಿ ಪಂಚರ್ ಆಗಲ್ಲ ಬಿಡ ಫುಲ್ ಖುಷಿ ಮಗನಿಗೆ ಪಂಚರ್ ಆಗಿದ್ರಲ್ಲಿ ನಡ್ರಿ ಹೋಗೋಣ ಹುಡುಗ ನೋಡಿ ಫ್ರೆಂಡ್ಸ್ ಇದೆ ಕಪ್ಸೋಗ ನಾವು ಕಂದಮದಪ್ಪನ ಬೆಟ್ಟಕ್ ಬಂದು ಸಂಗಮಕ್ಕೆ ಹೋಗ್ಬೇಕು ಅಂದ್ರ ಕಪ್ಸೋಗ ಹೋಗಿ ಬಂದ್ಬಿಟ್ಟೆ ಹೋಗೋದು ಯಾಕಂದ್ರ ನಿಮ್ಗೋರ ಫುಲ್ ದಂಡ ಇತ್ತ ಅದಕ್ಕ ನಾವು ಹಿಂಗ ಬಂದು ಇಲ್ಲೊಂದ್ಗಡೆ ಕಪ್ಸೋಗ ನೋಡ್ಕೊಂಡು ಸೀದಾ ನಾವ್ ಹೋಯ್ತಿರ ಈಗ ಸಂಗಮಕ್ಕ ಕಪ್ಸೋಗನು ಅಷ್ಟೇ ಇಲ್ಲಿ ಕಪ್ಸೋಗದಲ್ಲಿ ಶನಿ ಮಾದವನು ಉಸೆ ಮಾಡ್ತಾರ ಅವಾಗ ನೈಟ್ ನಾವ್ ಬಂದು ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ಬಿಟ್ಟು ಹೋಗೋದು ಫುಲ್ಲು ಇಲ್ಲಿ ಇಲ್ಲೆಲ್ಲ ಇವರೇ ಫೇಮಸ್ ಇಲ್ಲಿ ಹಾ ಏನು ಕನ್ನಡಿಗ ಏನ್ ಅದಕ್ಕೆ ಹೇಳೋದು ನಮ್ಮ ಹಳ್ಳಿಲಿ ಹುಡುಗ ಪುಣ್ಯ ಮಾಡಿರ್ಬೇಕು ಅಂತ ಕೆಲವ್ರು ಅಂತಾರ ಹಳ್ಳಿಲಿ ಫುಲ್ ಬಡವರು ತಿನ್ನಕ ಅನ್ನ ಇರಲ್ಲ ಅಂತಾರ ಆದ್ರ ಜೀವನ ಮಾತ್ರ ನೆಮ್ಮದಿ ಹಳ್ಳಿಗಳಲ್ಲಿ ಈ ತರ ಬಂದು ಸುತ್ತಾಡ್ಕೊಂಡು ಬೆಟ್ಟ ಗುಡ್ಡಗಳು ನೋಡ್ಕೊಂಡು ಪ್ರಾಣಿ ಪಕ್ಷಿಗಳು ನೋಡ್ಕೊಂಡು ನಮ್ಮ ಹಳ್ಳಿನೇ ಅಂದ ನಮ್ಮ ಹಳ್ಳಿನೇ ಚಂದ ಫುಲ್ ಜಾಲಿ ಜಾಲಿ ಫ್ರೆಂಡ್ಸ್ ಇಲ್ಲಿ ಕೆಲವರು ಹಳ್ಳಿ ಬಿಟ್ಟು ಸಿಟಿ ಹೋಗಿ ಸಿಟಿ ಜೀವನ ತುಂಬಾ ಚಂದ ಅಂತಾರ ನಮ್ಗ ಸಿಟಿಗೆ ಹೋಗಿ ಜೀವನ ಮಾಡಕ್ ಆಗಲ್ಲ ಯಾಕಂದ್ರ ನಮ್ಮ ಹಳ್ಳಿನೇ ಸ್ವರ್ಗ ಮತ್ತ ಸೇತುವೆ ಅಂತ ಫುಲ್ ಫೇಮಸ್ ಇದು ಸುಮಾರು ವರ್ಷಗಳ ಕಾಲದಲ್ಲಿ ಹಿಂದ ಕಟ್ಟಿರೋದು ಇದು ಇನ್ನೊಂದ್ ಸೈಡ್ ಇದೆ ಇದು ಹತ್ತಿರಕೊಂಡ್ರ ಮತ್ತ ಸ್ವಲ್ಪ ಬಂದ್ರ ಕಪ್ಸೋಗ ಈ ತರ ಮಧ್ಯೆ ಇರೋ ಬ್ರಿಡ್ಜ್ ಇದು ಮತ್ತ ಬ್ರಿಡ್ಜ್ ಫುಲ್ ಚೆನ್ನಾಗದ ಆದ್ರ ಇದು ಸ್ವಲ್ಪ ಹಳೇದಾಗ್ಬಿಟ್ರೋದ್ರಿಂದ ಮೇಲ್ಗಡೆ ಹೋಗ ಫುಲ್ ಕಷ್ಟ ಯಾಕಂದ್ರೆ ಮೇಲ್ಗಡೆ ಎಲ್ಲ ಅರ್ಧಕ್ಕರ್ಧ ಕಷ್ಟ ಹೋಗದ ಅದಕ್ಕೆ ನಾವು ಈ ತರ ಬಂದು ಅಡಿಕೊಂಡು ನುಕ್ಕೊಂಡು ಹೋಗೋದು ಈಗ ಮತ್ತೆ ಬ್ರಿಡ್ಜ್ ಅದು ಅಲ್ಗಂಟೆಲ್ಲ ಹೋಗಕ್ಕ ಕಷ್ಟ ಅನ್ಸುತ್ತೆ ಯಾಕಂದ್ರೆ ಅದು ಕಾಮಗಾರಿ ಪ್ರಗತಿಯಲ್ಲಿದೆ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಹೋದ್ರ ಅದಕ್ಕೆ ಇಲ್ಲಿಂದ ನೋಡ್ಕೊಂಡು ಈಗ ನಾವು ಡೈರೆಕ್ಟ್ ಸಂಗಮಕ್ಕೆ ಹೋಗ್ಬೇಕು ಅನ್ಕೊಂಡು ಸಂಗಮಕ್ಕೆ ಹೋಯ್ತಾವೆ ಬನ್ನಿ ಸಂಗಮದಲ್ಲಿ ಹೆಂಗ್ ಮಾಡಿರ್ತಾರ ಎಷ್ಟು ಜನ ಇರ್ತಾರ ಅಂದ್ಬಿಟ್ರೆ ನಿಮ್ಗೆ ತೋರ್ತೀನಿ ಬನ್ನಿ ಒತ್ತ ಸುತ್ತಮುತ್ತ ಬರೀ ಬೆಟ್ಟ ಗುಡ್ಡಗಳು ಇದಾಗ ಮೊತ್ತ ಊರು ತುಂಬಾ ಸುಂದರವಾಗಿ ಚೆನ್ನಾಗದ ಹಳ್ಳಿ ಆದ್ರೆ ಒಂಥರ ವೆದರ್ ಮರ ಫುಲ್ ಚೆನ್ನಾಗದ ಇಲ್ಲಿ ನಮ್ ಸ್ವಂತ ಊರ ಇದಾರು ಆಗಕ್ಕಿರುವಂತ ಒಂದ್ ಟೈಮ್ ಅನ್ಸುತ್ತಾ ಬಟ್ ನಮ್ಗ ಮುಳ್ಳಳ್ಳಿ ಚೆನ್ನಾಗಿರುತ್ತ ಲೇ ಎಲ್ಲ ಗದ್ದರ್ ಕೆಲಸ ಮಾಡ್ಕೊಂಡು ಚೆನ್ನಾಗಿನ ಮೇಯಿಸ್ಕೊಂಡು ಎಷ್ಟು ನೆಮ್ಮದಿಯಾಗಿರ್ತಾರ ಅಂದ್ರ ಅವ್ರು ಕಷ್ಟ ಇರ್ತಾವ ಇರಲ್ಲ ಅಂತ ಹೇಳಕ್ಕಾಗಲ್ಲ ಬಟ್ ಸ್ವಲ್ಪ ಚಂದನೆಯಲ್ಲಿ ಜೀವನ ಮಾಡಕ ಇತರ ಹಳ್ಳಿಗಳಲ್ಲಿ ಫ್ರೆಂಡ್ಸ್ ಫುಲ್ ಇಲ್ಲಿ ಜನ ಜಾಸ್ತಿ ಅನ್ಸುತ್ತೆ ಸಂಗಮದಲ್ಲಿ ಇಲ್ಲೇ ಬರೀ ಕಾರ್ಗಳೇ ಕಾರು ಚಾರು ಎಲ್ಲಾನು ಇಲ್ಲೇ ಪಾರ್ಕಿಂಗ್ ಮಾಡ್ಯಾರ ಒಟ್ಟಲ್ಲಿ ಅಲ್ಲಿಗೆ ಹೋದಾಗ ಅಲ್ಲಿ ಎಷ್ಟೇ ಜನ ಇದ್ರ ಒಂಚೂರು ಗೊತ್ತಾಯ್ತಿಲ್ಲ ಇಲ್ಲೇ ಜನ ಕಾಣ್ತಾವ್ರ ಅಂದ್ರೆ ಇಲ್ಲಿ ಅಲ್ಲಿ ಮಾತ್ರ ಫುಲ್ ರಶ್ ಆಗಿರ್ತಾರ ಒಳಗಡ ಅಲ್ಲಿಗೆ ಹೋಗಿ ಜನಗಳು ರಶ್ ಬಿಡ್ಸ್ಕೊಂಡು ಊಟ ಮಾಡಕ ಬರೋದಿಲ್ಲ ಒಂದ್ ಯುದ್ಧ ಮಾಡಿ ಗೆದ್ದಂಗೆ ಅನ್ಸುತ್ತಾ ಏನ್ ಇಷ್ಟು ಜನ ಇದ್ರು ಇಲ್ಲಿ ಎಷ್ಟು ಜನ ಅವ್ರ ಇಷ್ಟು ಜನ ರಸ್ಸು ಫುಲ್ಲು ಇಷ್ಟು ಜನ ರಸ್ಸಲ್ಲಿ ನಾವು ಗಾಡಿ ತಗೊಂಡು ಹೋಗಿ ಒಳಕ ನಿಲ್ಸ್ಬಿಟ್ಟು ದೇವ್ರ ನೋಡ್ಕೊಂಡು ಊಟ ಮಾಡ್ಕ ಬರೋದು ದೊಡ್ಡ ಯುದ್ಧ ಮಾಡಿ ಗೆದ್ದ ಹತ್ರನೇ ಅನ್ಸುತ್ತಾ ಅದೆಲ್ಲ ಮದಿ ನೋಡು ಇಷ್ಟು ಜನ ಬಂದ್ರಲ್ಲ ಮದಿ ಅಯ್ಯೋ ಏನ್ರಿ ಕಂದಮ್ಮ ಬಿಟ್ರೆ ಇಷ್ಟು ಜನ ಕಾಣಿಲ್ಲ ಇಲ್ಲಿ ಜನ ಬಿಟ್ಟು ಬೇರೆ ಏನು ಕಾಣ್ತಾ ಇಲ್ಲಿ ಜನ ಬಿಟ್ಟು ಬೇರೆ ಕಾಣ್ತಿಲ್ಲ ಮದ ನಮ್ ದೇವಸ್ಥಾನಗಳು ಫೈನಲಿ ಸಂಗಮಕ್ಕೆ ಬಂದ್ಬಿಟ್ಟ ಆದ್ರೆ ಜನ ಫುಲ್ ರಸು ಇದೆ ಎಷ್ಟು ಜನ ಅವ್ರು ನೋಡಿನಿ ಎಲ್ಲಿ ನೋಡ್ರ ಬರೀ ಜನ ಇಲ್ಲಿ ಕಂಡ್ಬಿಟ್ರ ಜನ ಈ ಲೈನಲ್ಲಿ ಬೇರೆ ಹೋಗ್ಬೇಕು ರಶ್ ನೋಡ್ರ ಅಷ್ಟದ ಆ ಲೈನಲ್ಲಿ ಹೋಗಿ ದೇವ್ರು ನೋಡೋದ್ ಬದಲು ಇನ್ನೊಂದಿನ ಬಂದು ನೋಡಿದ್ರೆ ಆಯ್ತು ಅಂದ್ಬಿಟ್ಟು ನಮ್ಮ ಪಯಣ ಈಗ ಊಟದ ಕಡೆ ಹಾ ಸ್ವಲ್ಪ ಒಂದು ಅನ್ನ ಸಾಂಬಾರು ಬೇಗ ಅನ್ನ ಸಾಂಬಾರು ನೋಡ್ರಿ ಎಲ್ಲ ಖಾಲಿ ಆಗ್ಬಿಟ್ಟು ಎಲ್ಲ ಕಲಿತಿದ್ದೀವಿ ಈಗ ಬಿಟ್ಟು ದಯವಿಟ್ಟು ಭಾಳ ಸುತ್ತ ಕೆಲಸ ಮಾಡ್ಬೇಕು ಈಗ ಅರ್ಧ ಗಂಟೆ ನಮ್ಮ ಮೈಕ್ಳು ಮಾತ್ರ ಎಲ್ಲಿಗೆ ಬಂದ್ರು ಊಟ ಮಾಡೋದ್ ಮಾತ್ರ ಮಿಸ್ ಮಾಡ್ಕೊಳಲ್ಲ ಅದೆಲ್ಲ ಟೈಮ್ ಆಯ್ತಾ ಜನ ಕಮ್ಮಿ ಆಯ್ತಾರಂದ್ರ ಇನ್ನು ಜನಗಳು ಎಷ್ಟು ಜನ ಬರ್ತಾರ ನೋಡಿ ಇನ್ನಿಮೆ ಒಯ್ಯಪ್ಪ ಮಾಡ್ಕೋಗು ಆದ್ರೆ ಇವತ್ ಮಾತ್ರ ಒಳ್ಳೆ ಊಟ ಒಳ್ಳೆ ಜನ ಮಧ್ಯ ತರ ಬಂದು ಊಟ ತುಂಬಾ ಇಸ್ಕೊ ಒಯ್ತಿರ್ಬೇಕು ಅಷ್ಟೇ ಊಟ ಮಾಡೋದಕ್ಕಿರ ನಾಚ್ಕೋಬಾರ್ದು ಹಂಗೆ ನಮ್ಮ ಮೈಕ್ಳು ಮಾತ್ರ ಯಾವ್ದ ಕಾರಣಕ್ಕೂ ಎಲ್ಲೂ ನಾಚ್ಕೊಳಲ್ಲ ಅಂದ್ರ ಹಂಗೆ ಅವರು ಅಫಿಷಿಯಲ್ಸ್ ನಮ್ ಹುಡುಗರೆಲ್ಲವೇ ಎಲ್ಗ ಹೋದ್ರವೆ ಫುಲ್ ಜಾಲೆ ಜಾಲೆ ಅನ್ಕೊಂಡು ಆ ಟೈಮ್ಲಿ ಎಂಜಾಯ್ ಮಾಡ್ಕೊಂಡು ಇರ್ತಾರಲ್ಲ ಅದಕ್ಕೆ ನಮ್ ಕಡೆಯಿಂದ ಮೈಕ್ಳಿಗೆ ಒಂದ್ ಸೆಲೆಬ್ರಿಟಿ ಪೊಲೀಸ್ ಅವರು ಕಾಯಿಲೆ ಕಾವಲು ಕಾಯ್ತಾರ
ಹಂಗೆ ಇವತ್ತಿನ ಯೂಟ್ಯೂಬ್ ಬ್ಲಾಗ್ ಮುಗಿಸ್ತಾ ಇದೀನಿ. ಹಂಗೆ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು. ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ.